ಪಿಯು ಲಿಖಿತ ಪರೀಕ್ಷೆಯ ಅವಧಿ ಇಳಿಸಿ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು ಸರ್ಕಾರ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಅವಧಿ 15 ನಿಮಿಷಗಳ ಕಾಲ ಇಳಿಕೆ ಆಗಿದೆ. 2 ಗಂಟೆ 45 ನಿಮಿಷಗಳ ಕಾಲ ನಿಗದಿ ಮಾಡಲಾಗ್ತಾ ಇರುವಂಥದ್ದು. ಮೊದಲು 3 ಗಂಟೆ ಇತ್ತು. ಸ್ಟೂಡೆಂಟ್ಸ್ ಹಾಲಲ್ಲಿ 3 ಗಂಟೆ ಇರಲೇಬೇಕು. ಅಂದರೆ ಈ ವಿದ್ಯಾರ್ಥಿಗಳು ಹಾಲ್ನಲ್ಲಿ ಎಕ್ಸಾಮ್ ಬರುವಂಥ ಟೈಮಲ್ಲಿ ಅವರು 3 ಗಂಟೆ ತನಕ ಇರಲೇಬೇಕು. ಆದರೆ ಸಮಯ 15 ನಿಮಿಷಗಳನ್ನು ಕಡಿಮೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತದೆ. ಈ ಅವಧಿಯಲ್ಲಿ 100 ಅಂಕಕ್ಕೆ ಬದಲು 80 ಅಂಕಕ್ಕೆ ಪರೀಕ್ಷೆಯನ್ನು ಬರೆಯಬಹುದು ಅಂತ. ಮೊದಲು 100 ಅಂಕ ಇತ್ತು, ಹಂಗಾಗಿ 3 ಗಂಟೆಗಳ ಕಾಲ ಅವಕಾಶ ಇತ್ತು ಬರೆಯೋದಕ್ಕೆ, ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ. ಬಟ್ ಈಗ 100 ಅಂಕದಿಂದ 80ಕ್ಕೆ ತರ್ತಾ ಇದ್ದೀವಿ, ಹಂಗಾಗಿ 15 ನಿಮಿಷವನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅನ್ನುವಂಥ ಸರ್ಕಾರದ ವಾದ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ರೀತಿಯಾಗಿ ಹೊಸ ನಿಯಮಕ್ಕೆ ಮುಂದಾಗಿರುವಂಥದ್ದು. ಹೊಸ ನಿಯಮ ಈಗ ಬಂದಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಅವಧಿ 15 ನಿಮಿಷಗಳ ಕಾಲ ಇಳಿಕೆ ಆಗಿದೆ. ಪಿಯು ಲಿಖಿತ ಪರೀಕ್ಷೆ ಅವಧಿಯನ್ನು ಇಳಿಸಿ ಮತ್ತೊಂದು ಪ್ರಯೋಗಕ್ಕೆ ಕೈ ಹಾಕಿರುವಂಥದ್ದು. ದ್ವಿತೀಯ ಪಿಯು ಸ್ಟೂಡೆಂಟ್ಸ್ ಉತ್ತರ ಬರೆಯೋದಕ್ಕೆ 2 ಗಂಟೆ 45 ನಿಮಿಷ ನಿಗದಿ ಇರುತ್ತೆ. ಅಂದರೆ 100 ಅಂಕ ಇರೋದಿಲ್ಲ, ಬದಲಿಗೆ 80 ಅಂಕ ಇರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸುತ್ತೋಲೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹೊಸ ನಿಯಮಕ್ಕೆ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾಕೆ ಅಂತಂದರೆ ಈ ಆದೇಶ ಏನು ಹೊರಡಿಸಿದಾರಲ್ಲ, ಈ ನಿರ್ಧಾರಗಳಿಂದ ಮಕ್ಕಳ ಮೇಲೆ ವೈಜ್ಞಾನಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡಿಲ್ಲ. ಆದರೆ ಒಂದು ಆದೇಶ ಮಾಡುವಾಗ ಕನಿಷ್ಠ ಜ್ಞಾನ ಇರಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಾಂಶುಪಾಲರು, ಪೋಷಕ ಸಂಘಟನೆಗಳು, ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡದೆ ನಿರ್ಧಾರ ಮಾಡೋದು ಸರಿಯಲ್ಲ ಅಂತೇಳಿ ಪರೀಕ್ಷಾ ಅವಧಿಯನ್ನು 3 ಗಂಟೆಯಿಂದ 2 ಗಂಟೆ 45 ನಿಮಿಷಕ್ಕೆ ಈಗ ಇಳಿಕೆ ಮಾಡಲಾಗಿದೆ. 15 ನಿಮಿಷಗಳ ಅವಧಿಯನ್ನು ಕಡಿತ ಮಾಡಿದ್ದಾರೆ. ಆದರೆ ಇದರಿಂದ ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂಥೇಳಿ ಇವರ ವಾದ. ಆದರೆ ಒಂದು ವಿಚಾರ, ಈಗ ನಿಯಮ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಮೊದಲು 100 ಅಂಕ ಇತ್ತು. 100 ಅಂಕಕ್ಕೆ 3 ಗಂಟೆಗಳ ಕಾಲ ಅವಧಿ ಕೊಡಲಾಗಿತ್ತು. ಆದರೆ ಈಗ 80 ಅಂಕಕ್ಕೆ ಬಂದಿರುವಂಥದ್ದು 2:30 ಅಂದರೆ 2 ಗಂಟೆ 45 ನಿಮಿಷ, ಅಂದರೆ 15 ನಿಮಿಷವನ್ನು ಇಳಿಕೆ ಮಾಡಲಾಗಿದೆ ಅನ್ನೋದು ಸರ್ಕಾರದ ಪ್ರಯೋಗ, ಸರ್ಕಾರ ಕೊಟ್ಟಿರುವಂಥ ಹೊಸ ನಿಯಮ. ಇದಕ್ಕೆ ಈ ರೀತಿಯ ವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. 3 ಎಕ್ಸಾಮ್ನು ಮಾಡಿದ್ರು, ಮತ್ತು ಅದ್ರ ಜೊತೆಗೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು ಕೂಡ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಈಗ 3 ಗಂಟೆ ಇದ್ದದ್ದ ಪರೀಕ್ಷಾ ಅವಧಿನ ಈಗ 2 ಗಂಟೆ 45 ನಿಮಿಷಕ್ಕೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಆಗೋ ದುಷ್ಪರಿಣಾಮದ ಬಗ್ಗೆ ಇವತ್ತು ಯಾರ ಜೊತೆಗೆ ಇವರು ಚರ್ಚೆಯನ್ನು ಮಾಡಿದ್ದಾರೆ, ಯಾರ ಜೊತೆಗೆ ಚಿಂತನೆ ಮಾಡಿದ್ದಾರೆ ಅನ್ನೋದೇ ಕೃಪಾ ಸಂಘಟನೆಯ ಒಂದು ಪ್ರಶ್ನೆ. ಸೊ ಈ ರೀತಿಯ ನಿರ್ಣಯ ಏನಾಗುತ್ತೆ, ಮಕ್ಕಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಉದಾಹರಣೆಗೆ ಇದುವರೆಗೂ ಅಂದ್ರೆ ಸಿನ್ಸ್ ಫ್ರಮ್ ದಿ ಬಿಗಿನಿಂಗ್ ಆಲ್ಮೋಸ್ಟ್ 30-40 ಇಯರ್ಸ್ ಇಂದ 3 ಗಂಟೆನ ಒಂದು ಪೇಪರ್ಗೆ ಕಾಲಾವಧಿ ಇತ್ತು ಬರೀಲಿಕ್ಕೆ. ಸೊ ಅದು ಈಗ ಇದಕ್ಕಿದ್ದಾಗ 2 ಗಂಟೆ 45 ನಿಮಿಷ ಮಾಡಿದ್ರೆ ಮಕ್ಕಳಿಗೆ ಯಾವ ಮಟ್ಟದ ಪರಿಣಾಮ, ಯಾವ ಮಟ್ಟದ ಒತ್ತಡ ಉಂಟಾಗಬಹುದು. ಇದು ಮಾನಸಿಕವಾಗಿ ಮಕ್ಕಳು ಇದುವರೆಗೂ ಒಂದು ಸಿದ್ಧತೆ ಇತ್ತು, ಒಂದು ಸಂಪ್ರದಾಯ ಅಂತ ಒಂದಿತ್ತು, ಒಂದು ರೀತಿಯಲ್ಲಿ ನಾವು ಎಕ್ಸಾಮ್ಸ್ ಅನ್ನು ನಡೆಸ್ಕೊಂಡ್ ಬರ್ತಾ ಇದ್ವಿ. ಈಗ ತಿರುಗಿ ಅದನ್ನ 2:45 ಮಾಡಿದ ಉದ್ದೇಶದಿಂದ 15 ನಿಮಿಷ ಅವರು ರೆಡ್ಯೂಸ್ ಮಾಡಿದ್ರೆ ಸೊ ಮಕ್ಕಳಿಗೆ ನಿಜವಾಗೂ ಭಾರಿ ದೊಡ್ಡ ಒತ್ತಡವನ್ನ ಉಂಟು ಮಾಡುತ್ತೆ. 80 ಮಾರ್ಕ್ಸ್ ನಾವು ರೆಡ್ಯೂಸ್ ಮಾಡಿದೀವಿ. ಹಾಗಾಗಿ ಅದು ಮೊದಲೇ ಇತ್ತು 80 ಮಾರ್ಕ್ಸ್, 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಅನ್ನ ಅಥವಾ ಪ್ರಾಕ್ಟಿಕಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ರು ಅವರು. ಸೊ ಅದನ್ನ ಮತ್ತೆ ನಮಗೆ ಹೊಸ ಭಾಷೆಯಲ್ಲಿ ಹೇಳಕ್ ಕೊಟ್ಟಿದ್ದಾರೆ. ಇದನ್ನ ಕೃಪಾ ಸಂಘಟನೆ ಬಹಳ ಅತ್ಯುಗ್ರವಾಗಿ ಖಂಡಿಸುತ್ತೆ. ಈ ನಿರ್ಣಯನ ತಕ್ಷಣ ಹಿಂಪಡಿಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.